ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ಮತ್ತೊಂದು ಆವರ್ತಿ ನಿಮ್ಮೆಲ್ಲರಿಗೂ ಕರ್ತನಾದ ಯೇಸುವಿನ ನಾಮದಲ್ಲಿ ವಂದನೆಗಳು ಮತ್ತು ಶುಭಗಳು. ಈ ಮುಂಜಾನೆ ಸಮಯದಲ್ಲಿ ದೇವರ ವಾಕ್ಯಕ್ಕೆ ನಮ್ಮನ್ನು ಒಪ್ಪಿಸಿಕೊಡೋಣ. ಅದಕ್ಕೂ ಮುಂಚೆ ಒಂದು ಗಾನವನ್ನು ನಾವು ಕೇಳಿಕೊಳ್ಳೋಣ. ಫರೋಹನ ಸೈನ್ಯವೇ ಹಿಂದಟ್ಟಿದರು, ಕೆಂಪು ಸಮುದ್ರವೇ ಅಡ್ಡ ನಿಂತರು. ದಾರಿ ತೋರೋ ದೈವವು ನೀನಿರಲು, ಕಾನಾನಿನ ಪಯಣಕ್ಕೆ ತಡೆಯಿಲ್ಲಯ್ಯ. ಹಸಿರನೆ ಹುಲ್ಲಲಿ ತಂಗಿಸುವೆ ನೀ, ಶುಭವು ಕೃಪೆಯು ನನ್ನ ಹಿಂಬಾಲಿಸುವವು. ಹಸಿರನೆ ಹುಲ್ಲಲಿ ತಂಗಿಸುವೆ ನೀ, ಶುಭವು ಕೃಪೆಯು ನನ್ನ ಹಿಂಬಾಲಿಸುವವು. ನೀನೆ ಸಾಕು ನನಗೆ, ನೀನೆ ಸಾಕು ನನಗೆ, ನೀನೆ ಸಾಕು, ನೀನೆ ಸಾಕು, ನೀನೆ ಸಾಕು ನನಗೆ, ನೀನೆ ಸಾಕು ನನಗೆ. ಕರ್ತನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನಲ್ಲಿ ಪ್ರಿಯ ದೇವಚನವೇ, ಈ ದಿವಸದ ಅಂಶವು ನಿನ್ನೆ ದಿವಸ ನೋಡಿದ ಹಾಗೆ ದೇವರಿಂದ ಕಳಿಸಲ್ಪಟ್ಟ ವ್ಯಕ್ತಿಗಳು ಪೋಷಿಸಲ್ಪಡುವರು ಎಂಬುದಾಗಿ, ದೇವರು ಕಳಿಸುವಾಗ ಆತನೇ ಪೋಷಿಸುವನೆಂಬುದಾಗಿ. ಸೊ ಇವತ್ತು ನಾವು ಕೇಳುವಂಥ ಅಂಶ, ದೇವರು ಕಳಿಸುವಾಗ ದೇವರೇ ಜಯವನ್ನು ಕೊಡುವನೆಂಬುದಾಗಿ. ಎ ಪರ್ಸನ್ ಸೆಂಡೆಡ್ ಬೈ ಗಾಡ್ he will have a victory. ದೇವರು ಒಬ್ಬ ವ್ಯಕ್ತಿಯನ್ನು ಕಳಿಸುವಾಗ ಅವನ ಜೀವನದಲ್ಲಿ ದೇವರೇ ಜಯವನ್ನು ಕೊಟ್ಟು ನಡೆಸುವನಾಗಿದ್ದಾನೆಂಬುದಾಗಿ ಇವತ್ತಿನ ಅಂಶವಾಗಿದೆ. ಸೊ ಅದಕ್ಕಾಗಿ ಕರ್ತನಲ್ಲಿ ಪ್ರಿಯ ದೇವಚನವೇ, 2 ಪೂರ್ವಕಾಲ ವೃತ್ತಾಂತ ಅದರ ಒಂದು 20ನೇ ಅಧ್ಯಾಯ 15-16ನೇ ವಚನವನ್ನು ಓದಿಕೊಳ್ಳೋಣ. ಎಲ್ಲ ಯೆಹೂದ್ಯರೇ, ಯೆರೂಸಲೇಮಿನವರೇ, ಅರಸನಾದ ಯೆಹೋಷಾಫಾಟನೇ, ಯೆಹೋವನು ಹೇಳುವುದನ್ನು ಕೇಳಿರಿ. ಈ ಮಹಾಸಮೂಹದ ನಿಮಿತ್ತವಾಗಿ ಕಳವಳಗೊಳ್ಳಬೇಡಿರಿ, ಹೆದರಬೇಡಿರಿ. ಯುದ್ಧವು ನಿಮ್ಮದಲ್ಲ, ದೇವರದೇ. ನಾಳೆ ಬೆಳಿಗ್ಗೆ ಅವರಿಗೆ ವಿರೋಧವಾಗಿ ಹೊರಡಿರಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಯೆಹೋಷಾಫಾಟನು ಅರಸನಾಗಿದ್ದಾಗ ಅವನಿಗೆ ವಿರೋಧವಾಗಿ ಒಂದು ದೊಡ್ಡ ಗುಂಪಿನ ಜನರು ಯುದ್ಧಕ್ಕಾಗಿ ಸೇರಿ ಬಂದರು. ಅದರಲ್ಲಿ ಮೋವಾಬ್ಯರು, ಅಮ್ಮೋನಿಯರು ಹಾಗೂ ಮೇಗುನ್ಯರಲ್ಲಿ ಕೆಲವರು ಯೆಹೋಷಾಫಾಟನಿಗೆ ವಿರೋಧವಾಗಿ ಯುದ್ಧಕ್ಕೆ ಬಂದರೆಂಬುದಾಗಿ 20ನೇ ಅಧ್ಯಾಯ 1ನೇ ವಚನದಲ್ಲಿ ನಾವು ನೋಡುತ್ತಾ ಇದ್ದೇವೆ. ನೋಡಿ, ಕರ್ತನಲ್ಲಿ ಪ್ರಿಯ ದೇವಚನವೇ, ಒಬ್ಬ ಅರಸನಿಗೆ ವಿರೋಧವಾಗಿ ಅನೇಕ ಅರಸರುಗಳು ಗುಂಪಾಗಿ ಒಂದೇ ಸಾರಿಗೆ ಯುದ್ಧಕ್ಕೆ ಬರುತ್ತಾ ಇದ್ದಾರೆ. ಅವರೆಲ್ಲರೂ ಸೇರಿ ಯುದ್ಧಕ್ಕೆ ಬಂದಾಗ ಯೆಹೋಷಾಫಾಟನಿಗೆ ಬಹಳ ಕಳವಳ, ಭಯ, ಅವನಿಗೇನು ಮಾಡಬೇಕು ಗೊತ್ತಾಗಲಿಲ್ಲ. ಆಗ ಅವನೇನು ಮಾಡ್ತಾ ಇದ್ದಾನೆಂದರೆ, ದೇವರ ಮೇಲೆ ಭರವಸೆ ಇಟ್ಟು, ದೇವರ ಮೇಲೆ ನಂಬಿಕೆ ಇಟ್ಟು ದೇವರಿಗೆ ಪ್ರಾರ್ಥನೆ ಮಾಡುತ್ತಾ ಇದ್ದಾನೆ. ಏನು ಪ್ರಾರ್ಥನೆ ಮಾಡ್ತಾ ಇದ್ದಾನೆ ಅಂದರೆ, 12ನೇ ವಚನದಲ್ಲಿ, ನಮ್ಮ ದೇವರೇ, ಅವರನ್ನು ದಂಡಿಸದೆ ಬಿಡುವಿಯೋ? ನಮ್ಮ ಮೇಲೆ ಬಂದ ಈ ಮಹಾಸಮೂಹದ ಮುಂದೆ ನಿಲ್ಲುವುದಕ್ಕೆ ನಮ್ಮಲ್ಲಿ ಬಲವಿಲ್ಲ. ಏನು ಮಾಡಬೇಕೆಂದಲೂ ತಿಳಿಯದು. ನಮ್ಮ ಕಣ್ಣುಗಳು ನಿನ್ನನ್ನೇ ನೋಡುತ್ತವೆ ಎಂದು ಪ್ರಾರ್ಥಿಸಿದನು. ಕರ್ತನಲ್ಲಿ ಪ್ರಿಯ ದೇವಚನವೇ, ಯೆಹೋಷಾಫಾಟನು ತನಗೆ ವಿರುದ್ಧವಾಗಿ 4-5 ಅರಸರುಗಳು ಒಂದೇ ಸಾರಿಗೆ ಯುದ್ಧಕ್ಕೆ ಸೇರಿ ಬಂದಾಗ ಅವನಿಗೇನು ಮಾಡಬೇಕು ಗೊತ್ತಾಗದೆ ಈಗ ಅವನು ದೇವರನ್ನು ನೋಡುತ್ತಾ ಇದ್ದಾನೆ. ದೇವರ ಬಳಿ ಆತನು ಪ್ರಾರ್ಥಿಸ್ತಾ ಇದ್ದಾನೆ. ಆಗ ದೇವರಿಗೆ ಪ್ರಾರ್ಥಿಸುವಾಗ ಅಲ್ಲಿ ಒಬ್ಬ ಪ್ರವಾದಿ ಮೂಲಕವಾಗಿ ದೇವರು ಈ ಒಂದು ಯೆಹೋಷಾಫಾಟನಿಗೆ ಹೇಳಿ ಕಳಿಸ್ತಾ ಇದ್ದಾನೆ. 16ನೇ ವಚನದಲ್ಲಿ, ನಾಳೆ ಬೆಳಿಗ್ಗೆ ಅವರಿಗೆ ವಿರೋಧವಾಗಿ ಹೊರಡಿರಿ. ನೋಡಿ, ದೇವರು ಕಳಿಸಲ್ಪಡುವಾಗ ದೇವರೇ ಜಯ ಕೊಡುವನೆಂಬುದಾಗಿ ನಾವು ಇವತ್ತು ಕೇಳುತ್ತಾ ಇದ್ದೇವೆ. ಈಗ ಯೆಹೋಷಾಫಾಟನು ದೇವರ ಮಾತನ್ನು ಕೇಳಿ ಅವನು ಯುದ್ಧಕ್ಕೆ ಹೋಗುತ್ತಾ ಇದ್ದಾನೆ. ಯುದ್ಧಕ್ಕೆ ಹೋದಾಗ ಅಲ್ಲಿ ನೋಡ್ರಿ ಏನಾಗ್ತಾ ಇದೆ ಅಂದರೆ, ದೇವರು ದೊಡ್ಡ ಒಂದು ಅದ್ಭುತವನ್ನು ಮಾಡ್ತಾ ಇದ್ದಾನೆ. 22ನೇ ವಚನದಲ್ಲಿ ನಾವು ನೋಡುವಾಗ, ಕರ್ತನಲ್ಲಿ ಪ್ರಿಯ ದೇವಚನವೇ, ಅವರು ಉತ್ಸವದಿಂದ ಕೀರ್ತಿಸುವುದಕ್ಕೆ ಪ್ರಾರಂಭಿಸಲು ಯೆಹೋವನು ಯೆಹೂದ್ಯರಿಗೆ ವಿರೋಧವಾಗಿ ಬಂದ ಅಮ್ಮೋನಿಯರನ್ನು, ಮೋವಾಬ್ಯರನ್ನು, ಸೇಯೀರ್ ಪರ್ವತದವರನ್ನು ನಶಿಸುವುದಕ್ಕೋಸ್ಕರ ಅವರಲ್ಲಿ ಹೊಂಚು ಹಾಕುವವರನ್ನು ಇರಿಸಿದ್ದರಿಂದ ಅವರೆಲ್ಲರೂ ಅವರಿಗವರೇ
ಹೊಡೆದುಕೊಂಡು ಸತ್ತು ಹೋದರೆಂಬುದಾಗಿ ನಾವು ನೋಡುತ್ತಾ ಇದ್ದೇವೆ. ಕರ್ತನಲ್ಲಿ ಪ್ರಿಯ ದೇವಚನವೇ, ಇಲ್ಲಿ ನೋಡ್ರಿ, ಯೆಹೋಷಾಫಾಟನಿಗೆ ದೇವರು ಹೇಳ್ತಾ ಇದ್ದಾನೆ, ನೀವು ಯುದ್ಧಕ್ಕೆ ಹೋಗಿರಿ ಎಂಬುದಾಗಿ. ಯಾವಾಗ ದೇವರ ಮಾತಿನಂತೆ ಯೆಹೋಷಾಫಾಟನ ಯುದ್ಧಕ್ಕೆ ಹೋದನೋ, ಅಲ್ಲಿ ಯೆಹೋಷಾಫಾಟನ ಯುದ್ಧ ಮಾಡಲಿಲ್ಲ, ಕೇವಲ ದೇವರನ್ನು ಸ್ತುತಿಸಿ ದೇವರನ್ನು ಆರಾಧನೆ ಮಾಡ್ತಾ ಇದ್ದಾನೆ. ಆದರೆ ದೇವಾದಿ ದೇವನು ಕಳಿಸಿದಂಥ ದೇವರಲ್ಲಿ ಏನು ಮಾಡ್ತಾ ಇದ್ದಾನಂದ್ರೆ, ತನ್ನ ದೂತರನ್ನು ಕಳಿಸಿ ಎದುರಾಗಿ ಬಂದಂಥ ಆ ಒಂದು ಶತ್ರುಗಳೊಂದಿಗೆ ಯುದ್ಧ ಮಾಡುವಂತೆ ದೇವದೂತರು ಬಂದು ಆ ಶತ್ರುಗಳಿಗೆ ವಿರೋಧವಾಗಿ ಯುದ್ಧ ಮಾಡಿ ಶತ್ರುಗಳೆಲ್ಲರೂ ನಾಶವಾದರೆಂಬುದಾಗಿ ನಾವು ನೋಡುತ್ತಾ ಇದ್ದೇವೆ. ಕರ್ತನಲ್ಲಿ ಪ್ರಿಯ ದೇವಚನವೇ, ಈ ವಾಕ್ಯವನ್ನು ನೀವು ಕೇಳುವಾಗ ನಿಮ್ಮ ಜೀವಿತದಲ್ಲಿ ಒಂದು ನಂಬಿಕೆಯನ್ನು ನೀವು ತೆಗೆದುಕೊಳ್ಳಬೇಕಾಗಿದೆ. ಈಗೋ ನೀವು ಯಾವುದಾದ್ರೂ ಒಂದು ಕಾರ್ಯಕ್ಕೆ ಹೋಗುವಾಗ, ಯಾವುದಾದ್ರೂ ಒಂದು ಬಿಸ್ನೆಸ್ಗೆ ಹೋಗುವಾಗ, ಯಾವುದಾದ್ರೂ ಒಂದು ಸೇವೆಗೆ ಹೋಗುವಾಗ, ಯಾವುದಾದ್ರೂ ಒಂದು ಒಳ್ಳೆ ಕಾರ್ಯಕ್ಕೆ ನೀವು ಹೋಗುವಾಗ ನಿಮ್ಮ ಜೀವನದಲ್ಲಿ ನೀವು ದೇವರನ್ನು ಕೇಳಿ, ದೇವರೇ ನೀನು ನಮ್ಮನ್ನು ಕಳಿಸು ಎಂಬುದಾಗಿ ಪ್ರಾರ್ಥಿಸಿ ನೀವು ಮುಂದಕ್ಕೆ ಹೋಗುವಾಗ, ದೇವರು ನಿಮ್ಮನ್ನು ಕಳಿಸುವಾಗ ನಿಮ್ಮ ಜೀವನದಲ್ಲಿ ದೇವರೇ ಜಯವನ್ನು ಕೊಟ್ಟು ನೀವು ಹೋಗುವಂಥ ಕಾರ್ಯಗಳನ್ನು, ನೀವು ಹೋಗುವಂಥ ಪ್ರಯತ್ನಗಳನ್ನು, ನೀವು ಹೋಗುವಂಥ ಎಲ್ಲ ಯೋಚನೆಗಳನ್ನು ಆತನು ಸಫಲ ಮಾಡಿ ನಡೆಸಲಿಕ್ಕೆ ಶಕ್ತನಾದಂಥ ದೇವರಾಗಿದ್ದಾನೆ. ಅದಕ್ಕಾಗಿ ಕರ್ತನಲ್ಲಿ ಪ್ರಿಯ ದೇವಚನವೇ, ಈ ಮುಂಜಾನೆ ಸಮಯದಲ್ಲಿ ನೀವು ಯಾವ ಕಾರ್ಯಕ್ಕಾಗಿ ಹೋಗ್ತಾ ಇದ್ದೀರೋ ಆ ಕಾರ್ಯವನ್ನು ದೇವರ ಮುಂದೆ ಹಾಕಿ, ದೇವಾ ಈ ಕಾರ್ಯಕ್ಕೆ ನಾನು ಹೋಗ್ತಾ ಇದ್ದೇನೆ, ನಾನು ಹೋಗಲೋ ಬೇಡವೋ ಎಂಬುದಾಗಿ ದೇವರ ಹತ್ರ ನೀವು ಮೊದಲು ಕೇಳಿರಿ, ದೇವರಿಗೆ ಒಪ್ಪಿಸಿಕೊಡಿರಿ, ದೇವರ ಅಪ್ಪಣೆಯನ್ನು ನೀವು ತೆಗೆದುಕೊಳ್ಳಿರಿ. ದೇವರು ನಿಮಗೆ ಅಪ್ಪಣೆ ಕೊಡುವಾಗ, ದೇವರು ನಿಮಗೆ ಉತ್ತರ ಕೊಡುವಾಗ, ನೀವು ಆ ಕಾರ್ಯಕ್ಕಾಗಿ ಮುಂದೆ ಹೋಗುವಾಗ ದೇವರು ತನ್ನ ದೂತರನ್ನು ನಿಮ್ಮ ಮುಂದೆ ಇಟ್ಟು ನಿಮಗೆ ಎದುರಾಗಿ ಬರುವಂಥ ಎಲ್ಲ ಹೋರಾಟ, ಶೋಧನೆ, ಎಲ್ಲ ಶತ್ರುನ ಕಾರ್ಯಗಳನ್ನು ಮುರಿದು ನಿಮಗೆ ನಿಮ್ಮ ಕಾರ್ಯಗಳಿಗೆ ಜಯವನ್ನು, ಬಲವನ್ನು, ಕೃಪೆಯನ್ನು ಕೊಟ್ಟು ನಡೆಸಲಿಕ್ಕೆ ಶಕ್ತನಾಗಿದ್ದಾನೆ. ದೇವಾದಿ ದೇವನು ಈ ವಾಕ್ಯಗಳ ಮೂಲಕವಾಗಿ ನಿಮ್ಮನ್ನು ಆಶೀರ್ವಾದ ಮಾಡಲಿ. ದೇವರು ತನ್ನ ದೂತರನ್ನು ಕಳಿಸಿ ಅವನಿಗೆ ಜಯವನ್ನು ಕೊಟ್ಟ ಹಾಗೆ ಇವತ್ತು ದೇವಾದಿ ದೇವನು ಈ ದಿವಸದಲ್ಲಿ ನಿಮ್ಮನ್ನು ಕಳಿಸ್ತಿರುವಂಥ ಆ ಕಾರ್ಯದಲ್ಲಿ, ಆ ಸೇವೆಯಲ್ಲಿ, ಆ ಪ್ರಯತ್ನಗಳಲ್ಲಿ ದೇವರು ತಾನೇ ತನ್ನ ದೂತರನ್ನು ಮುಂದೆ ಇಟ್ಟು ಜಯವನ್ನು ಕೊಟ್ಟು ನಡೆಸಲೆಂಬುದಾಗಿ ನಾನು ಪ್ರಾರ್ಥಿಸುವನಾಗಿದ್ದೇನೆ. ಕರ್ತನಾದ ದೇವರು ನಿಮ್ಮನ್ನು, ನಿಮ್ಮ ಕುಟುಂಬವನ್ನು, ನಿಮ್ಮ ಪ್ರಯಾಣವನ್ನು, ನಿಮ್ಮ ಪ್ರಯತ್ನಗಳನ್ನು, ನಿಮ್ಮ ಎಲ್ಲ ಕೆಲಸ ಕಾರ್ಯಗಳನ್ನು ಆಶೀರ್ವಾದ ಮಾಡಲಿ. ಪ್ರಾರ್ಥನೆ ಮಾಡೋಣ. ಪರಲೋಕದ ತಂದೆ, ನಿನಗೆ ಸ್ತೋತ್ರ. ನೀನು ಒಬ್ಬ ವ್ಯಕ್ತಿಯನ್ನು ಕಳಿಸಿಕೊಡುವಾಗ ನೀನೇ ಅವನಿಗೆ ಜಯ ಕೊಡುವವನಾಗಿದೆ ಎಂಬುದಾಗಿ ಇವತ್ತು ವಾಕ್ಯವನ್ನು ಕೇಳಿದ್ದೇವೆ. ಯೆಹೋಷಾಫಾಟನಿಗೆ ನೀನು ಯುದ್ಧಕ್ಕೆ ನಾಳೆ ಹೊರಡಿರಿ ಎಂಬುದಾಗಿ ಹೇಳಿದಾಗ ಯೆಹೋಷಾಫಾಟನು ಯುದ್ಧಕ್ಕೆ ಹೊರಟನು. ಆದರೆ ಆ ಯುದ್ಧದಲ್ಲಿ ಯೆಹೋಷಾಫಾಟನು ಯುದ್ಧ ಮಾಡಲಿಲ್ಲ, ಬದಲಿಗೆ ನಿನ್ನ ದೂತರನ್ನು ಕಳಿಸಿ ಯೆಹೋಷಾಫಾಟನಿಗೆ ವಿರೋಧವಾಗಿ ಬಂದಂಥ ಶತ್ರುಗಳನ್ನು ಸಂಹರಿಸುವಂತೆ ನೀನು ಮಾಡಿದೆ ಎಂಬುದಾಗಿ ಕೇಳಿದ್ದೇವೆ. ಕರ್ತನೆ, ಯೆಹೋಷಾಫಾಟನನ್ನು ನೀನು ಕಳಿಸಿ ಜಯ ಕೊಟ್ಟ ಹಾಗೆ ಇವತ್ತು ಈ ವಾಕ್ಯ ಕೇಳುವಂಥ ನಿನ್ನ ಮಕ್ಕಳು, ಅವರು ಕರ್ತನೆ ಹೋಗುತ್ತಿರುವಂಥ ಕಾರ್ಯಗಳು ನಿನಗೆ ಒಪ್ಪಿಸಿ ನಿನ್ನ ಒಂದು ಅಪ್ಪಣೆಯನ್ನು, ನಿನ್ನ ಒಂದು ಉತ್ತರವನ್ನು ಪಡೆದುಕೊಂಡು ಅವರು ಹೋಗುವಾಗ ಅವರ ಪ್ರಯಾಣದಲ್ಲಿ, ಅವರ ಕಾರ್ಯಗಳಲ್ಲಿ, ಅವರ ಎಲ್ಲ ಪ್ರಯತ್ನಗಳಲ್ಲಿ ನೀನು ಆಶೀರ್ವಾದ ಜಯವನ್ನು ಕೊಟ್ಟು ನಡೆಸಿಕೊಡಬೇಕೆಂಬುದಾಗಿ ರಕ್ಷಕ ಒಡೆಯನಾದ ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಮಾಡಿ ಆಶೀರ್ವದಿಸ್ತೇನೆ ತಂದೆ. ಆಮೇನ್. ಗಾಡ್ ಬ್ಲೆಸ್ ಯು. ದೇವರು ನಿಮ್ಮನ್ನ ಆಶೀರ್ವದಿಸಲಿ, ನಿಮ್ಮ ಪ್ರಯತ್ನಗಳೆಲ್ಲವನ್ನು ಸಫಲ ಮಾಡಲಿ, ಜಯ ಕೊಡಲಿ. ಗಾಡ್ ಬ್ಲೆಸ್ ಯು. ನಿಂತರು ದಾರಿ ತೋರೋ ದೈವವು ನೀನಿರಲು, ಕಾನಾನಿನ ಪಯಣಕ್ಕೆ ತಡೆಯಿಲ್ಲಯ್ಯ. ಹಸಿರನೆ ಹುಲ್ಲಲಿ ತಂಗಿಸುವೆ ನೀ, ಶುಭವು ಕೃಪೆಯು ನನ್ನ ಹಿಂಬಾಲಿಸುವವು. ಹಸಿರನೆ ಹುಲ್ಲಲಿ ತಂಗಿಸುವೆ ನೀ, ಶುಭವು ಕೃಪೆಯು ನನ್ನ ಹಿಂಬಾಲಿಸುವವು. ನೀನೆ ಸಾಕು ನನಗೆ, ನೀನೆ ಸಾಕು ನನಗೆ, ನೀನೆ ಸಾಕು, ನೀನೆ ಸಾಕು, ನೀನೆ ಸಾಕು ನನಗೆ, ನೀನೆ ಸಾಕು ನನಗೆ.